ಯು ಆರ್ ವೆರಿ ಇಂಪಾರ್ಟೆಂಟ್ ಇನ್ ಸಂಬಡೀಸ್ ಲೈಫ್. ನೀವು ಯಾರ್ದೋ ಒಬ್ಬರು ಜೀವನದಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿದ್ದೀರಾ. ಈ ಪಂಚ್ಗೆ ಹೇಗೆ ಆ ಗೊಂಬೆ ಇಂಪಾರ್ಟೆಂಟೋ ಹಾಗೆ ನಿಮ್ಮ ಫ್ರೆಂಡ್ಸಿಗೂ ನಿಮ್ಮ ಫ್ಯಾಮಿಲಿಗೂ ನೀವು ಭಾಳ ಇಂಪಾರ್ಟೆಂಟ್ ಇದ್ದೀರಿ. ಸೊ ಹಾಗಾಗಿ ಯಾರಿಗೂ ಇಗ್ನೋರ್ ಮಾಡ್ಲಿಕ್ಕೆ ಹೋಗಬೇಡ್ರಿ. ಅಂತ ಯಾರಾದರೂ ಇಗ್ನೋರ್ ಆಗೋದ ಒಳಪಟ್ಟವರಿಗೆ ನೀವು ಆಸರೆ ಆಗ್ರಿ. ಇಲ್ಲಿದೆ ಒಂದು ಇಂಪಾರ್ಟೆಂಟ್ ಸ್ಟೋರಿ, ಸೋಷಿಯಲ್ ಮೀಡಿಯಾದ ಬರ್ನಿಂಗ್ ಇಶ್ಯೂಸ್ ನೋಡಿ ಹೇಗಿದೆ ಅಂತ. ಒಂದು ಚಿಕ್ಕ ಬೇಬಿ ಮಂಕಿ ಅಟ್ಯಾಕ್ ಆದ ತಕ್ಷಣನೇ ಯಾರಿಗೆ ಓಡಿ ಹೋಯಿತು ಅಂತ ನೋಡಿದ್ರ? ಒಂದು ಟೆಡ್ಡಿ ಬೇರ್ ಅಪ್ಪಿಕೊಂಡು ಕುಳಿತು. ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲೆಡೆ ವೈರಲ್ ಆಗ್ತಾ ಇದೆ. ಜಪಾನಿನ ಒಂದು ಜೂನಲ್ಲಿ ಇರುವ ಈ ಪಂಚ್ ಅಂತ ಹೆಸರಿರುವಂತ ಉದ್ದಿ ಮರಿ ತನ್ನ ಟೆಡ್ಡಿ ಬೇರ್ ಸೇಫ್ ಆಗಿ ಸೇಫ್ ಇದೆ ಅಂತ ಅನ್ಕೋತಾ ಇದೆ. ಅದನ್ನು ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಅದರ ಎಲ್ಲರೂ ಹೇಳೋದೇ ಮಾತು, ಈವನ್ ದ ಸ್ಮಾಲೆಸ್ಟ್ ಹಾರ್ಟ್ಸ್ ನೀಡ್ ಲವ್ ಅಂತ. ನಮ್ಮ ಜೀವನದಲ್ಲೂ ಕೂಡ ಅದೇ ಆಗುತ್ತೆ ಅಲ್ವಾ? ಯಾರಾದರೂ ರಿಜೆಕ್ಟ್ ಇಗ್ನೋರ್ ಮಾಡಿದಾಗ ನಮಗೆ ಒಂದು ಆಸರೆ ಅಥವಾ ಸೇಫ್ ಪ್ಲೇಸ್ ಬೇಕು ಅಂತ ಬೆಸ್ಟ್ ಫ್ರೆಂಡ್ ಫ್ಯಾಮಿಲಿ ಮತ್ತೆ ಸೈಲೆನ್ಸ್ ನಲ್ಲಿ ಹೋಗ್ಬಿಡ್ತೀವಿ. ಪಂಚ್ ಕೂಡ ಅದೇ ಒಂದು ಟೆಡ್ಡಿ ಬೇರ್ ಮಾತ್ರ. ಆದರೆ ಅದರಲ್ಲಿ ಆ ಒಂದು ಕಂಫರ್ಟ್ ಇದೆ, ಸೆಕ್ಯೂರಿಟಿ ಇದೆ, ಬಿಲಾಂಗಿಂಗ್ಸ್ ಇದೆ ಅದು ಟೆಡ್ಡಿ ಬೇರ್ಗೆ ಆಗ್ತಾ ಇದೆ. ಈ ಸ್ಟೋರಿಯಿಂದ ನಮಗೆ ಏನು ಗೊತ್ತಾಗ್ತದೆ ಅಂದ್ರೆ ಯಾರನ್ನೂ ಐಸೋಲೇಟ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾರನ್ನೂ ಬಿಡ್ಲಿಕ್ಕೆ ಹೋಗಬೇಡಿ. ಹೃದಯ ಹೆಚ್ಚಿರಲಿ, ಅಂಡರ್ ಎಸ್ಟಿಮೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ಕೈಂಡ್ನೆಸ್ ಈಸ್ ಫ್ರೀ ಬಟ್ ಇಟ್ ಮೀನ್ಸ್ ಎವ್ರಿಥಿಂಗ್. ನೀವು ಅದನ್ನು ನೋಡಿದಾಗ ಹಾರ್ಟ್ ಟಚ್ ಆಗಲ್ವಾ? ಆಗ ಎಲ್ಲರೂ ಒಬ್ಬರನ್ನೊಬ್ಬರು ಸ್ಮೈಲ್ ಮಾಡ್ಕೊಂಡು ಸಪೋರ್ಟ್ ಮಾಡ್ಕೊಂಡು ಇದ್ರೆ ಎಷ್ಟು ಚೆನ್ನಾಗಿರುತ್ತದೆ. ಬಿಕಾಸ್ ಆಫ್ sometimes all everyone need is a little warm feel safe again. ಸೊ ಹಾಗಾಗಿ ದಯವಿಟ್ಟು ಎಲ್ಲರನ್ನ ಒಂದು ನಗ್ನಗ್ನಗ್ತಾ ಅಳೋದನ್ನ ಈ ಮಂಕಿ ಕಲಿಸ್ತಾ ಇದೆ. ಹಾಗಾಗಿ ನಾವು ಇದ್ರ ಜೊತೆಗೆ ಆಸರೆ ಅನ್ನೋದು ಎಲ್ಲರಿಗೂ ಬೇಕೇ ಬೇಕು. ಹಾಗಾಗಿ ಈ ಸ್ಟೋರಿ ಟಚ್ ಆದರೆ ಕಮೆಂಟ್ ಮಾಡಿ.